ಹಾಯ್ ಹೆಲೋ ಎಲ್ರಿಗೂ ಎಸ್ ಜಿ ಶಿವಗಂಗಾ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು ಏನಂದರೆ ಇತ್ತೀಚೆಗೆ UPSC ರಿಕ್ವೈರ್ಮೆಂಟ್ 2024 ಬಿಟ್ಟಿದ್ದಾರೆ. ಸೊ 1056 ಪೋಸ್ಟ್ಗಳಿಗೆ ರಿಕ್ವೈರ್ಮೆಂಟ್ ಬಿಟ್ಟಿದ್ದಾರೆ. ಇದರದ ಬೇಸಿಕ್ ಇನ್ಫಾರ್ಮೇಷನ್ ಸ್ವಲ್ಪ ನೋಡೋಣ. ಇದಕ್ಕೆ ಎಜುಕೇಷನ್ ನೋಡ್ರಿ ಎನಿ ಡಿಗ್ರಿ ಆಗಿರಬೇಕು. ಸೊ ಡಿಗ್ರಿ ಫೈನಲ್ ಇಯರ್ನಲ್ಲಿದ್ದರೂ ಕೂಡ ಎಕ್ಸಾಮ್ ಬರಿಬೋದು. ಇದಕ್ಕೆ ಏಜ್ ಲಿಮಿಟ್ ಮಿನಿಮಮ್ 21 ವಯಸ್ಸು ಆಗಿರ್ಬೇಕ್ರಿ. ಸೊ ಜನರಲ್ದವರಿಗೆ 32 ವರ್ಷದವರೆಗೂ ಅವ್ರ ಎಕ್ಸಾಮ್ ಬರಿಬೋದು. OBC ದವರು 35 ವರ್ಷದವರೆಗೆ ಅವ್ರ ಎಕ್ಸಾಮ್ ಬರಿಬೋದು. SC ST ದವರು 37 ವರ್ಷದವರೆಗೆ ಎಕ್ಸಾಮ್ ಬರಿಬೋದು ರೀ. ಆದರೆ ಜನರಲ್ದವರಿಗೆ ಎಕ್ಸಾಮ್ ಬರೆಯೋಕ್ಕೆ 6 ಸಲ ಅವಕಾಶ ಇರುತ್ತೆ. OBC ಅವರಿಗೆ 9 ಸಲ ಅವಕಾಶ ಇರುತ್ತೆ. SC ST ದವರಿಗೆ ಅವರ 37 ವಯಸ್ಸು ಆಗುವವರೆಗೂ ಎಷ್ಟು ಸಲ ಬೇಕಾದರೂ ಅವ್ರ ಎಕ್ಸಾಮ್ ಬರಿಬೋದು. ಅವರಿಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರುತ್ತೆ. UPSC ಇದರ ಆಯ್ಕೆ ಹೇಗಿರ್ತದೆ ಅಂತಂದ್ರೆ ಸಿಂಪಲ್ ಆಗಿ ನೋಡೋಣ್ರಿ. ಒಂದು ಚಿಕ್ಕ ವಿಡಿಯೋನಲ್ಲಿ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಿಮಗೆ ಮೊದಲ ಸ್ಟೆಪ್ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. 400 ಮಾರ್ಕ್ಸಿಗೆ ಇರುತ್ತೆ. ಸೊ 2 ಪೇಪರ್ ಇರುತ್ತೆ. 2 ಪೇಪರ್ 200 ಮಾರ್ಕ್ಸಿಗೆ ಇರುತ್ತೆ. ಸೊ ಇದು ಪೇಪರ್ ಎಲಿಜಿಬಲ್ ಪೇಪರ್ ಆಗಿರುತ್ತೆ. ಇದ್ರ ಮಾರ್ಕ್ಸ್ಗಳು ಯಾವುದೇ ನಿಮಗೆ ಮೀನ್ಸ್ ಎಕ್ಸಾಮ್ ಫೈನಲ್ಗೆ ಕನ್ವರ್ಟ್ ಆಗೋದಿಲ್ಲ. ಇವೆಲ್ಲ ಎಲಿಜಿಬಲ್ ಪೇಪರ್ಸ್ ಆಗಿರುತ್ತೆ. ಸೊ ಇಲ್ಲಿ ಎಲಿಜಿಬಲ್ ಆದರೆ ನೀವು ಮೀನ್ಸ್ಗೆ ಸೆಕೆಂಡ್ ಸ್ಟೆಪ್ಗೆ ಎಲಿಜಿಬಲ್ ಆಗಿರ್ತೀರಿ. ಸೊ ಹಾಗಾಗಿ ಇದು ಪ್ರಿಲಿಮ್ಸ್ ಎಕ್ಸಾಮ್ ನಡೆಸ್ತಾರೆ. ಸೆಕೆಂಡು ಮೀನ್ಸ್ ಎಕ್ಸಾಮ್ ನೋಡ್ರಿ. ಮೀನ್ಸ್ ಎಕ್ಸಾಮ್ನಲ್ಲಿ ಟೋಟಲ್ ಆಗಿ 9 ಪೇಪರ್ಸ್ಗಳು ಇರುತ್ತೆ. ಸೊ 2 ಪೇಪರ್ ಬಂದ್ಬಿಟ್ಟು ಫಸ್ಟಿಗೆ ಪಾರ್ಟ್ A, ಪಾರ್ಟ್ B ಇವು ಕ್ವಾಲಿಫೈ ಸಬ್ಜೆಕ್ಟ್ ಆಗಿರ್ತದೆ ರೀ. ಒಂದು ನಿಮ್ದು ಸೆಲೆಕ್ಟ್ ಲ್ಯಾಂಗ್ವೇಜಸ್ ಇರುತ್ತೆ, ಇನ್ನೊಂದು ಇಂಗ್ಲೀಷ್ ಲ್ಯಾಂಗ್ವೇಜಸ್ ಇರುತ್ತೆ. ಸೊ 2 ಕ್ವಾಲಿಫೈ ಸಬ್ಜೆಕ್ಟ್ ಆಗಿರುತ್ತೆ. ಇನ್ನು 5 ಜನರಲ್ ಸ್ಟಡೀಸ್, GS ಅಂದರೆ ಜನರಲ್ ಸ್ಟಡೀಸ್, G1, G2, G3, G4, G5 ಇವು 5 ಪೇಪರ್ ಇರ್ತದೆ. ಆಮೇಲೆ ಇನ್ನೂ 2 ಆಪ್ಷನಲ್ ಪೇಪರ್ಸ್ ಇರುತ್ತೆ. ಸೊ ಇವೆಲ್ಲ ಸೇರಿಬಿಟ್ಟು 1750 ಮಾರ್ಕ್ಸ್ಗಳು ಇರ್ತವೆ. ಮತ್ತೆ ನೆಕ್ಸ್ಟ್ ನಿಮಗೆ ಮೀನ್ಸ್ ಆದಮೇಲೆ ಮತ್ತೆ ನಿಮಗೆ ನೆಕ್ಸ್ಟ್ ಇಂಟರ್ವ್ಯೂ ಇರ್ತದೆ ರೀ. ಇಂಟರ್ವ್ಯೂ ಎಷ್ಟು ರೀ? 275 ಮಾರ್ಕ್ಸಿಗೆ ಇಂಟರ್ವ್ಯೂ ಇರ್ತದೆ ರೀ. ಸೊ ಹಾಗಾಗಿ ನಿಮ್ಮ ಈ UPSC ಟೋಟಲ್ ಮಾರ್ಕ್ಸ್ಗಳು ಎಷ್ಟಾಗುತ್ತಂದರೆ 1750 ಪ್ಲಸ್ 275 ಟೋಟಲ್ ನಿಮಗೆ 2025 ಮಾರ್ಕ್ಸ್ಗೆ ನಿಮಗೆ ಮೀನ್ಸ್ ಎಕ್ಸಾಮ್ ಇರ್ತದೆ ರೀ. ಸೊ ಹಾಗಾಗಿ ಈ ಒಂದು UPSC ರಿಕ್ರೂಟ್ಮೆಂಟ್ನ ಬೇಸಿಕ್ ಇನ್ಫಾರ್ಮೇಷನ್ ಈ ಒಂದು ಚಿಕ್ಕ ವಿಡಿಯೋ ಮುಖಾಂತರ ತಮ್ಮೆದುರು ತಂದಿದ್ದೀನಿ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ ಫ್ರೆಂಡ್ಸ್. ಇದೇ ಥರ ಮುಂದಿನ ಎಲ್ಲ ನೋಟಿಫಿಕೇಶನ್ ಕೂಡ ನಿಮ್ಮ ಎದುರು ತರ್ತೀನಿ. ಬೇರೆ ಥರದ ಎಲ್ಲ ಪ್ರಶ್ನೆಗಳನ್ನು ಕೂಡ ಅನಾಲಿಸಿಸ್ ಮಾಡೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು.